ಹೊಸಿ ಬಾಂಬ್ ಕಿಡಿಗೇಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಟೆಕ್ಕಿ ರೆನೆ ಜೋಶಿಲ್ಟಾ ಹುಸಿ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಅರೆಸ್ಟ್ ಅನ್ನ ಮಾಡಲಾಗಿದೆ. ಟೆಕ್ಕಿ ರೆನೆ ಜೋಶಿಲ್ಟಾ ಹುಸಿ ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ವಿಭಾಗ ಸೈಬರ್ ಕ್ರೈಮ್ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ತನಿಖೆಯ ವೇಳೆ ಕೃತ್ಯದ ಬಗ್ಗೆ ಬಾಯಿ ಬಿಟ್ಟ ರೆನೆ ಜೋಶಿಲ್ಟಾ ಸಾಕಷ್ಟು ಟೆಕ್ನಿಕಲ್ ಸಾಫ್ಟ್ವೇರ್ಗಳನ್ನ ಹೊಂದಿದ್ದ ಟೆಕ್ಕಿ ಬೆಂಗಳೂರು ಶಾಲೆಗಳಿಗೆ ಇಮೇಲ್ ಮಾಡಿದ್ದ ಜೋಶಿಲ್ಟಾ ಗುಜರಾತ್ ಮೂಲದ ಮಹಿಳಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಬಹಳ ಎಚ್ಚರಿಕೆಯಿಂದ ಇಮೇಲ್ ಕಳುಹಿಸ್ತಾ ಇದ್ದ ಟೆಕ್ಕಿ ಗೂಗಲ್ನಲ್ಲಿ ಶಾಲಾ ಕಾಲೇಜುಗಳ ಇಮೇಲ್ ಐಡಿಯ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ರು. ವರ್ಚುವಲ್ ನಂಬರ್ ಅನ್ನ ಬಳಸಿ ಹೊಸ ಮೇಲ್ ಐಡಿಗಳನ್ನ ಸೃಷ್ಟಿ ಮಾಡ್ತಾ ಇದ್ಲು. ಟಾರ್ ಬ್ರೌಸರ್ ಮತ್ತು ಡಾರ್ಕ್ ವೆಬ್ ಮೂಲಕ ಇಮೇಲ್ ಅನ್ನ ಮಾಡ್ತಾ ಇದ್ಲು ಎಂಬ ಮಾಹಿತಿ ಸದ್ಯಕ್ಕೆ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬಂದಿದೆ. ಪ್ರತಿ ಬಾರಿಯೂ ಕೂಡ ನಕಲಿ ಅಕೌಂಟ್ಗಳ ಮೂಲಕ ಬೆದರಿಕೆಯನ್ನ ಹಾಕ್ತಾ ಇದ್ಲು. ಜೊತೆಗೆ ಬೇರೆ ಬೇರೆ ಡಿವೈಸ್ಗಳಿಂದ ಇಮೇಲ್ ಮುಖಾಂತರ ಬೆದರಿಕೆಯನ್ನ ಹಾಕ್ತಾ ಇದ್ಲಂತೆ. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಮ್ಮೆ ರಿಯಲ್ ಅಕೌಂಟ್ನಿಂದ ಲಾಗಿನ್ ಮತ್ತು ಲಾಗೌಟ್ ಆಗಿದ್ದಾಳೆ. ಈ ಮೂಲಕ ಆರೋಪಿಯ IP ವಿಳಾಸ ಪತ್ತೆಯಾಗಿ ಈಕೆಯನ್ನು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಪ್ರತಿ ಬಾರಿಯೂ ಕೂಡ ನಕಲಿ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ರು. ಆದ್ರೆ ಒಮ್ಮೆ ಯಾವಾಗ ರಿಯಲ್ ಅಕೌಂಟ್ ಅನ್ನ ಯೂಸ್ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಈಕೆನ ಅರೆಸ್ಟ್ ಮಾಡ್ಲಿಕ್ಕೆ ಅದು ಕೂಡ ನೆರವಾಯಿತು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ಅರುಣ್ ಸದ್ಯಕ್ಕೆ ಹುಸಿ ಬಾಂಬ್ ಕಿಡಿಗೇಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು? ಸಾಹಿತ್ಯ ಏನಂದ್ರೆ ಬೆಂಗಳೂರು ಸೇರಿ ಹಲವು ರಾಜ್ಯಗಳಿಗೆ ಒಂದು ಈ ರೀತಿಯ ಒಂದು ಹುಸಿ ಬಾಂಬ್ ಇಮೇಲ್ ಬೆದರಿಕೆ ಹಾಕಿದಂತ ಪ್ರಕರಣದಲ್ಲಿ ಏನು ಬೆಂಗಳೂರಿನ ಉತ್ತರ ಗೋವಾ ವಿಭಾಗ ಪೊಲೀಸರು ಚೆನ್ನೈ ಮೂಲದ MNC ಕಂಪನಿ ಉದ್ಯೋಗಿಯನ್ನ ಬಂಧಿಸಿರುವಂತದ್ದು. ಆಕೆ ಬಂಧಿಸಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಬಹಿರಂಗವಾಗಿರುವಂತದ್ದು. ಅಂದ್ರೆ ಆಕೆ ಹೇಗೆ ಪೊಲೀಸರಿಗೆ ಸಿಕ್ಕಿ ಬಿದ್ರೆ ಅನ್ನೋದು ಮಾಹಿತಿ ಸಹ ಲಭ್ಯ ಆಗಿರುವಂತ. ಯಾಕಂದ್ರೆ ಪ್ರತಿ ಬಾರಿನೂ ಆಕೆ ಏನು ಇಮೇಲ್ ಗಳ ಗಳಿಸುವಂತ ಸಂದರ್ಭದಲ್ಲಿ ಕಾಲೇಜುಗಳ ಇಮೇಲ್ ಐಡಿಗಳಿರ್ಬೋದು ಮತ್ತೆ ಇಮೇಲ್ ಅಡ್ರೆಸ್ ಗಳನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡಿ ರ್ಯಾಂಡಮ್ ಆಗಿ ಆಕೆ ಕಳಿಸ್ತಾ ಇದ್ಲು. ಮತ್ತೆ ಏನಂದ್ರೆ ಪ್ರತಿ ಬಾರಿನೂ ಆಕೆ ಈ ರೀತಿ ಕೃತ್ಯ ಸಿಗುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಡಿವೈಸ್ ಗಳನ್ನ ಬಳಸಿ ಈ ರೀತಿಯ ಕೃತ್ಯವನ್ನ ಎಸಗ್ತಾ ಇದ್ಲು. ಆದ್ರೆ ಏನು ಕಳೆದ 6 ತಿಂಗಳಿಂದ ಈಕೆ ಏನು ಚೆನ್ನೈ ನಲ್ಲಿ ಒಂದು ಅಹಮದಾಬಾದ್ ಪೊಲೀಸರು ಬಂಧಿಸಿದ ಸಂದರ್ಭದಲ್ಲಿ ಆಕೆ ಮಾಡಿದಂತ ಒಂದು ಸಣ್ಣ ತಪ್ಪೇನಂದ್ರೆ ಒಂದೇ ಒಂದು ಡಿವೈಸ್ ಏನಿದೆ ಆ ಡಿವೈಸ್ ನಲ್ಲಿ ಆಕೆ ಸ್ವತಃ ಏನು ಆಕೆಯ ಓನ್ ಏನು ಐಡಿ ಏನಿರುತ್ತೆ ವರ್ಚುವಲ್ ಐಡಿಗಳು ಸೊ ಅದರಿಂದನೂ ಲಾಗಿನ್ ಆಗಿತ್ತು. ಮತ್ತೆ ನಕಲಿ ಐಡಿ ಏನಿರುತ್ತೆ ಸೊ ಅದರಿಂದನೂ ಸಹ ಅದೇ ಒಂದೇ ಡಿವೈಸ್ ಇಂದಾನೇ ಲಾಗಿನ್ ಆಗಿದ್ದು. ಸೊ ಈ ಎರಡು ಲಾಗಿನ್ ಮತ್ತೆ ಲಾಗೌಟ್ ಗಳು ಒಂದೇ ಡಿವೈಸ್ ಇಂದ ಆಗಿರೋದ್ರಿಂದ ಪೊಲೀಸರಿಗೆ ಕಣ್ಣಿಗೆ ಆಕೆ ಸಿಕ್ಕಿ ಬಿದ್ದಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಮತ್ತೆ ಗೊತ್ತಾಗಿರೋದು. ಮತ್ತೆ ಸದ್ಯಕ್ಕೆ ಏನಂದ್ರೆ ಆಕೆಗೆ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಆಕೆ ಯಾವ ಉದ್ದೇಶಕ್ಕಾಗಿ ಈ ರೀತಿ ಮಾಡಿದ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಿಯಕರನ್ನ ಉಳಿಸಿಕೊಳ್ಳಲು ಮತ್ತೆ ಒಂದು ವೇಳೆ ಈ ಪ್ರಿಯಕರನ ಹೆಸರಿನಲ್ಲಿ ಇಮೇಲ್ ಐಡಿಗಳ ಮುಖಾಂತರ ಆಕೆ ಇನ್ನೊಂದು ಮೇಲ್ ಸಂದೇಶ ಕಳಿಸ್ತಾ ಇದ್ಲು. ಮತ್ತೆ ಏನಂದ್ರೆ ಆಕೆ ಅಂದ್ರೆ ಈಗಾಗಲೇ ಆತನಿಗೆ ಮದುವೆ ಆಗಿರುವಂತ ಒಂದು ವೇಳೆ ಆತ ಜೈಲಿಗೆ ಹೋದ್ರೆ ಮತ್ತೆ ಆತನನ್ನ ಬಿಟ್ಟು ಬೇರೆ ಹೋಗ್ತಾರೆ ಆಗ ನಾನು ಮದುವೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈಕೆ ಈ ರೀತಿಯ ಪ್ಲಾನ್ ಮಾಡಿರೋದಾಗಿ ಗೊತ್ತಾಗಿರುವಂತ. ಸದ್ಯಕ್ಕೆ ಉತ್ತರ ವಿಭಾಗದ ಪೊಲೀಸರು ಏನು ರುಸಿಲ್ಡಾ ಏನಿದ್ದಾಳೆ ಸೊ ಅವಳನ್ನ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.